ಅಮೃತ ಕುಂಭದ ರಹಸ್ಯ. ಬಹುಕಾಲ ಹಿಂದೆ ವಿಹಂಗಪುರ ಎಂಬ ಸುಂದರ ರಾಜ್ಯವಿತ್ತು. ನದಿಗಳು ಹಬ್ಬಿದ, ಪರ್ವತಗಳು ನಿಂತ, ಮಲ್ಲಿಗೆ ಸುಗಂಧ ತುಂಬಿದ ಆ ರಾಜ್ಯವನ್ನು ಮಹಾರಾಜ ವೀರಸೇನ ಶಾಸಿಸುತ್ತಿದ್ದರು. ಅವರು ಧೈರ್ಯ, ನೀತಿ, ದಯೆ ಮತ್ತು ಬುದ್ಧಿಯ ದೃಷ್ಟಾಂತವಾಗಿದ್ದೆ. ಒಂದು ದಿನ ಅರಮನೆಯ ಹಳೆಯ ಪುಸ್ತಕಾಲಯದಲ್ಲಿ ಮಹಾರಾಜ ವೀರಸೇನನಿಗೆ ಒಂದು ಪುರಾತನ ಗ್ರಂಥ ಸಿಕ್ಕಿತು. ಅದರಲ್ಲಿ ಅಮೃತ ಕುಂಭ ಎಂಬುದರ ಉಲ್ಲೇಖವಿತ್ತು. ಒಮ್ಮೆ ಪ್ರಪಂಚದ ಅನಂತ ಕಾಲಗಳ ಹಿಂದೆ ದೇವತೆಗಳು ಮತ್ತು ಅಸುರಗಳು ಸಮುದ್ರ ಮಥಿಸಿ ಅಮೃತವನ್ನು ಪಡೆದರು. ಆದರೆ ಎಲ್ಲಾ ಅಮೃತವನ್ನು ದೇವತೆಗಳು ತೆಗೆದುಕೊಂಡರು ಎಂದು ತಿಳಿದಿತ್ತು. ಆದರೆ ಆ ಪುರಾತನ ಗ್ರಂಥದಲ್ಲಿ ಹೇಳಿದ್ದು ಬೇರೆ. ಒಂದು ಕುಂಭದಲ್ಲಿ ಉಳಿದಿರುವ ಅಮೃತವನ್ನು ಭೂಮಿಯ ರಹಸ್ಯದ ಗುಹೆಯೊಳಗೆ ಮರೆಯಲಾಗಿತ್ತು. ಈ ಕಥೆಯನ್ನು ಓದಿದ ಮಹಾರಾಜ ವೀರಸೇನನ ಮನಸ್ಸು ಉರಿಯತೊಡಗಿತು. ನಮ್ಮ ಪ್ರಜೆಗಳ ಸದೃಢತೆಗಾಗಿ ಅಮೃತವನ್ನು ತರುವೆನು ಎಂದು ಪ್ರತಿಜ್ಞೆ ಮಾಡಿದರು. ಅವರ ಜೊತೆ 4 ಶ್ರೇಷ್ಠ ಯೋಧರು ಹೋದರು. ಧೀರ, ಶೌರ್ಯದಲ್ಲಿ ಅಪಾರ, ಬುದ್ಧಿವಂತಿಕೆಗಳಲ್ಲಿ ತೇಜಸ್ವಿ, ಕಾವ್ಯ, ಸಂಗೀತದಿಂದ ಮಂತ್ರಿಸಬಲ್ಲ, ಶಕ್ತಿಯ ಅಸಾಧ್ಯವಾದ ನಿದರ್ಶನ. ಅವರು ಪರ್ವತದ ಬಳಿ ಇದ್ದಾಯೇ ಕಾಳಗಿಹಳ್ಳಿ ಗುಹೆಗೆ ಪ್ರಯಾಣ ಹೋದೆ. ಗುಹೆಯೊಳಗೆ ಹಾದಿಗಳು ತಿರುಚಿದವು, ಬೆಂಕಿಯ ಸೆಳೆಗಳು ಕಾಣಿದವು, ಬೃಹತ್ ನಾಗಗಳು ಕಾವಲು ನಿಂತಿದ್ದವು. ಬುದ್ಧಿಕನ ಬುದ್ಧಿಯಿಂದ ಅವರು ಪಥವನ್ನು ಕಂಡುಹಿಡಿದರು. ಧೀರನ ಧೈರ್ಯದಿಂದ ನಾಗರ ಹಾವನ್ನು ಜಯಿಸಿದರು. ಕಾವ್ಯನು ಸಂಗೀತದಿಂದ ಪಾತಾಳದ ದ್ವಾರವನ್ನು ತೆರೆಸಿದರು. ಶಕ್ತಿಯ ಪರಾಕ್ರಮದಿಂದ ಬಲವಾದ ಬಲವಂತರನ್ನು ಸೋಲಿಸಿದರು. ಅಂತಿಮವಾಗಿ ಒಂದು ವಿಶಾಲ ಗುಹೆಯ ಮಧ್ಯಭಾಗದಲ್ಲಿ ಚಿನ್ನದ ಕಿರಣದಂತೆ ಹೊಳೆಯುವ ಅಮೃತಕುಂಭ ಕಂಡರು. ಆದರೆ ಕುಂಭವನ್ನು ರಕ್ಷಿಸುತ್ತಿದ್ದ ಏಕಕಾಲದಲ್ಲಿ ಬಂಡೆಯಾದ, ಜೀವಂತವಾದ ರಾಕ್ಷಸ ಅಗ್ರಹ ಎದುರಾದ. ಮಹಾರಾಜನು ತಾನೇ ಅಗ್ರಹನನ್ನು ಎದುರಿಸಿ ಸತ್ಯ ಮತ್ತು ಧರ್ಮದ ಶಕ್ತಿ ಬಳಸಿದರು. ಆತನ ಮಾತುಗಳಿಂದ ಅಗ್ರಹನು ಶಮನಗೊಂಡ. ನೀವು ಧರ್ಮಕ್ಕಾಗಿ ಬಂದಿದ್ದೀರಾ? ತಮಗೆ ಈ ಅಮೃತ ಸಿಗಲಿ ಎಂದು ಅಗ್ರಹನು ಆಶೀರ್ವದಿಸಿ ಅಮೃತಕುಂಭವನ್ನು ನೀಡಿದ. ಅವರ ರಾಜ್ಯಕ್ಕೆ ಹಿಂದಿರುಗಿದ ಮಹಾರಾಜ ವೀರಸೇನ ಅಮೃತವನ್ನು ಎಲ್ಲಾ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಉಪಯೋಗಿಸಿದರು. ತಮ್ಮ ಪ್ರಜೆಗಳು ಶಕ್ತಿಶಾಲಿಗಳಾದರು, ಸಂತೋಷಗೊಂಡರು. ವಿಹಂಗಪುರವನ್ನು ಮುಂದಿನ 10 ಶತಮಾನಗಳವರೆಗೆ ಧನ್ಯವಾದಿಸಲಾಗಿತ್ತು. ಮಹಾರಾಜ ವೀರಸೇನನ ಹೆಸರನ್ನು ಅಮೃತದ ರಾಯ ಎಂದು ಪಾಡಿದರು.